ಪೊಲೀಸ್ನವ್ರು ಕ್ರಮ ತಗೋತಾರೆ. ರೇವ್ ಪಾರ್ಟಿ ಮಾಡೋದು ಏನು ಅದೆಲ್ಲ ಪೊಲೀಸ್ನವ್ರ ಜವಾಬ್ದಾರಿ. ಪೊಲೀಸ್ನವರು ರೈಡ್ ಮಾಡಿದಾರಂತೆ, ನಾನು ಈಗ ಹೇಳಿದ್ರಿ SP ಅವರು ಕಾನೂನು ರೀತಿಯ ಕ್ರಮ ತಗೋತಾರೆ. ಈಗ ದಸರಾಗೆ 3 ದಿನ ಬಾಕಿ ಇದೆ, ಚರ್ಚೆ ಮಾಡಿದ್ರಿ ಸರ್ ನೀವು? ಹೌದಪ್ಪ, ಸೂಚನೆ ಕೊಟ್ಟಿದ್ದೆ. ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ, ರೇವ್ ಪಾರ್ಟಿ. ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೋತಾರೆ ಪೊಲೀಸ್. ದಸರಾಗೆ 3 ದಿನ ಬಾಕಿ ಇದೆ ಸರ್, ತಾವು ಮೈಸೂರಲ್ಲೇ ಇದ್ರಿ, ವೀಕ್ಷಣೆಗೂ ಹೋಗ್ಬೇಕು ಅಂತಿದ್ರಿ, ಹೇಗೆ ಸಿದ್ಧತೆ ಆಗಿದೆ ಅಂತ ಹೇಳಿ ಸರ್? ಮೈಸೂರು ದಸರಾಗೆ 3 ದಿನ ಮಾತ್ರ ಬಾಕಿ ಇದೆ. ಈಗ ನಾನು 2ನೇ ತಾರೀಕು ಬರ್ತೀನಿ, ಅವತ್ತೆಲ್ಲ ನೋಡ್ತೀನಿ ಸರ್. ಈಗ ಲೋಕಾಯುಕ್ತ ADGP ಅವ್ರ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ರು. ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ, ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನುವಂಥ ಒಂದು ಪದವನ್ನು ಕೂಡ ಬಳಸಿದ್ದಾರೆ. ನಾನು ಐ ಡು ನಾಟ್ ಟು ಕಾಮೆಂಟ್ ಅಂತ. ಅವರು ADGP ಮೇಲೆ ಅಲ್ಲ, ADGP ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ಅಧಿಕಾರಿಗಳನ್ನು ಟೀಕೆ ಮಾಡಕ್ ಹೊರಟ್ರ ಅಂತ ಈಗ ರಾಜಕಾರಣಿಗಳಾಯ್ತು, ಈಗ ಅಧಿಕಾರಿಗಳ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಹಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಕುಮಾರಸ್ವಾಮಿ ಅವ್ರನ್ನ ಹಂದಿ ಅಂತ ಬಳಸಿರೋದು, ಕುಮಾರಸ್ವಾಮಿ ಹಂದಿ ಅಂತ ಬರ್ದಿದಾರ? ಅಲ್ಲ, ಆ ಪದವನ್ನ ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು? ಯಾವುದು? ಈ ADGP ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ. 32 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಕ್ರಮ ಮಾಡಿದ್ದಾರೆ ಅನ್ನೋದು. ನಾನು ನಿನ್ನೆ ಹೇಳಿದೆ, ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಲ್ಲ. ನಿನ್ನೆ ಬೇರೆ ವಿಷಯ ಇತ್ತು, ಈ ವಿಷಯನೇ ಬೇರೆ. ಅದು ಎರಡು ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗತ್ತ? ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಚಾಮರಾಜನಗರದಲ್ಲಿ ಸಾಲ ಕೊಡಬೇಕು ಅಂತ ಇಲ್ಲ, ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರು ಅಂತ. ಪೊಲೀಸ್ನವ್ರು ಕ್ರಮ ತಗೋತಾರೆ. ನನ್ನ ರೇವ್ ಪಾರ್ಟಿ ಮಾಡೋದು ಏನು ಅದೆಲ್ಲ ಪೊಲೀಸ್ನವ್ರ ಜವಾಬ್ದಾರಿ. ಪೊಲೀಸ್ನವರು ರೈಡ್ ಮಾಡಿದಾರಂತೆ, ನಾನು ಈಗ ಹೇಳಿದ್ರಿ SP ಅವರು ಕಾನೂನು ರೀತಿಯ ಕ್ರಮ ತಗೋತಾರೆ. ಈಗ ದಸರಾಗೆ 3 ದಿನ ಬಾಕಿ ಇದೆ, ಚರ್ಚೆ ಮಾಡಿದ್ರಿ ಸರ್ ನೀವು? ಹೌದಪ್ಪ, ಸೂಚನೆ ಕೊಟ್ಟಿದ್ದೆ. ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ, ರೇವ್ ಪಾರ್ಟಿ. ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೋತಾರೆ ಪೊಲೀಸ್. ದಸರಾಗೆ 3 ದಿನ ಬಾಕಿ ಇದೆ ಸರ್, ತಾವು ಮೈಸೂರಲ್ಲೇ ಇದ್ರಿ, ವೀಕ್ಷಣೆಗೂ ಹೋಗ್ಬೇಕು ಅಂತಿದ್ರಿ, ಹೇಗೆ ಸಿದ್ಧತೆ ಆಗಿದೆ ಅಂತ ಹೇಳಿ ಸರ್? ಮೈಸೂರು ದಸರಾಗೆ 3 ದಿನ ಮಾತ್ರ ಬಾಕಿ ಇದೆ. ಈಗ ನಾನು 2ನೇ ತಾರೀಕು ಬರ್ತೀನಿ, ಅವತ್ತೆಲ್ಲ ನೋಡ್ತೀನಿ ಸರ್. ಈಗ ಲೋಕಾಯುಕ್ತ ADGP ಅವ್ರ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ರು. ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ, ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನುವಂಥ ಒಂದು ಪದವನ್ನು ಕೂಡ ಬಳಸಿದ್ದಾರೆ. ನಾನು ಐ ಡು ನಾಟ್ ಟು ಕಾಮೆಂಟ್ ಅಂತ. ಅವರು ADGP ಮೇಲೆ ಅಲ್ಲ, ADGP ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ಅಧಿಕಾರಿಗಳನ್ನು ಟೀಕೆ ಮಾಡಕ್ ಹೊರಟ್ರ ಅಂತ ಈಗ ರಾಜಕಾರಣಿಗಳಾಯ್ತು, ಈಗ ಅಧಿಕಾರಿಗಳ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ
ಹಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಆ? ಕುಮಾರಸ್ವಾಮಿ ಅವ್ರನ್ನ ಹಂದಿ ಅಂತ ಬಳಸಿರೋದು ಎಷ್ಟು? ಕುಮಾರಸ್ವಾಮಿ ನಂದಿ ಅಂತ ಬರ್ದಿದಾರ? ಅಲ್ಲಲ್ಲ, ಆ ಪದವನ್ನ ಆ ಪದ ಬರ್ದಿದ್ದಾರೆ. ಅಲ್ಲಿ ಬರ್ತಿದ್ದಾರೆ ಸರ್. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ಅದನ್ನೇ ಕೋರ್ಟ್ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಶಾ ಅವರ ಸರ್, ಈಗ ಉಲ್ಲೇಖ ಸರ್, ವಿಚಾರಣೆ ಬರ್ನಾಡ್ ಶಾ ಹೇಳಿ ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ನಾನು. ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು? ಯಾವುದು? ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ. 32 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಕ್ರಮ ಮಾಡಿದ್ದಾರೆ ಅನ್ನೋ ನಾನು ಆರೋಪ ನಿನ್ನೆ ಕುಮಾರಸ್ವಾಮಿ ಹೇಳಿದೆ, ಹೇಳಿದ್ದಾರೆ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಲ್ಲ. ನಿನ್ನೆ ಬೇರೆ ವಿಷಯ ಇತ್ತು, ಈ ಇಶ್ಯೂನೇ ಬೇರೆ. ಅದು ಎರಡು ಇಂಥ ಅಧಿಕಾರಿಗಳನ್ನ ಇಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸರ್. ಸಿಬಿಐಗೂ ಸಹ ಕೊಡ್ಲಿಕ್ಕೆ ಹೈಕೋರ್ಟ್ಗೂ ಕಂಪ್ಲೇಂಟ್ ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗತ್ತ? ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಸರ್, ಈಗ ದೇಸಾಯಿ ಅವ್ರದ್ದು ಕೂಡ ಕಮಿಟಿ ನಡೀತಾ ಇದೆ ಸರ್. ಅವ್ರ ವಿರುದ್ಧ ಕೂಡ ದೂರ ಆಗಿದೆ ಸರ್, ಎಫ್ಐಆರ್ ಆಗಿದೆ ಸರ್. ಇಲ್ಲಿ ಚಾಮರಾಜನಗರದಲ್ಲಿ ಸಾಲ ಕೊಡಬೇಕು ಅಂತ ನಂಜನಗೂಡಲ್ಲಿ ಮಹಿಳೆಗೆ ಹಿಂಸೆ ಕೊಟ್ಟರು ಅಂತ. ಇಲ್ಲ, ಸರ್, ಈಗ ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರು ಅಂತ. ಪೊಲೀಸ್ನವ್ರು ಕ್ರಮ ತಗೋತಾರೆ. ನನ್ನ ರೇವ್ ಪಾರ್ಟಿ ಮಾಡೋದು ಏನು ಅದೆಲ್ಲ ಪೊಲೀಸ್ನವ್ರ ಜವಾಬ್ದಾರಿ. ಪೊಲೀಸ್ನವರು ರೈಡ್ ಮಾಡಿದ್ದಾರಂತೆ, ನನಗೆ ಈಗ ಹೇಳಿದ್ರು ಎಸ್ ಪಿ. ಅವರು ಕಾನೂನು ರೀತಿಯ ಕ್ರಮ ತಗೋತಾರೆ. ಈಗ ದಸರಾಗೆ 3 ದಿನ ಬಾಕಿ ಇದೆ, ತಾವು ಚರ್ಚೆ ಮಾಡಿದ್ರಿ ಸರ್? ಹೌದಪ್ಪ, ಸೂಚನೆ ಕೊಟ್ಟಿದ್ದೆ. ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ, ರೇವ್ ಪಾರ್ಟಿ. ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೋತಾರೆ ಪೊಲೀಸರು. ದಸರಾಗೆ 3 ದಿನ ಬಾಕಿ ಇದೆ ಸರ್, ತಾವು ಮೈಸೂರಲ್ಲೇ ಇದ್ರೆ ನಿನ್ನೆ ವೀಕ್ಷಣೆಗೂ ಹೋಗ್ಬೇಕು ಅಂತಿದ್ರಿ. ಹೇಗೆ ಸಿದ್ಧತೆ ಆಗಿದೆ ಅಂತ ಹೇಳಿ ಸರ್? ಮೈಸೂರು ದಸರಾಗೆ 3 ದಿನ ಮಾತ್ರ ಬಾಕಿ ಇದೆ. ಈಗ ನಾನು 2ನೇ ತಾರೀಕು ಬರ್ತೀನಿ, ಅವತ್ತೆಲ್ಲ ನೋಡ್ತೀನಿ. ಸರ್, ಈಗ ಲೋಕಾಯುಕ್ತ ಎಡಿಜಿಪಿ ಅವ್ರ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ರು. ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ. ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನುವಂಥ ಒಂದು ಪದವನ್ನು ಕೂಡ ಈಗ ಬಳಸ್ತಾರೆ. ನಾನು ಐ ಡು ನಾಟ್ ಟು ಕಾಮೆಂಟ್ ಅಂತ. ಅವರು ಎಡಿಜಿಪಿ ಮೇಲೆ ಅಲ್ಲ, ಎಡಿಜಿಪಿ ಅಲಿಗೇಷನ್ ಮಾಡಿದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ಅಲ್ಲ, ಅಧಿಕಾರಿಗಳನ್ನು ಟೀಕೆ ಮಾಡಕ್ ಹೊರಟ್ರ ಅಂತ. ಈಗ ರಾಜಕಾರಣಿಗಳಾಯ್ತು, ಈಗ ಅಧಿಕಾರಿಗಳ ಈಗ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಹಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಆ? ಕುಮಾರಸ್ವಾಮಿ ಅವ್ರನ್ನ ಹಂದಿ ಅಂತ ಬಳಸಿರೋದು ಎಷ್ಟು? ಕುಮಾರಸ್ವಾಮಿ ನಂದಿ ಅಂತ ಬರ್ದಿದಾರ? ಅಲ್ಲಲ್ಲ, ಆ ಪದವನ್ನ ಆ ಪದ ಬರ್ದಿದ್ದಾರೆ. ಅಲ್ಲಿ ಬರ್ತಿದ್ದಾರೆ ಸರ್. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ಅದನ್ನೇ ಕೋರ್ಟ್ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಶಾ ಅವರ ಸರ್, ಈಗ ಉಲ್ಲೇಖ ವಿಚಾರಣೆ ಬರ್ನಾಡ್ ಶಾ ಹೇಳಿ ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ನಾನು. ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು? ಯಾವುದು? ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ. 32 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಕ್ರಮ ಮಾಡಿದ್ದಾರೆ ಅನ್ನೋ ನಾನು ಆರೋಪ ನಿನ್ನೆ ಕುಮಾರಸ್ವಾಮಿ ಹೇಳಿದೆ, ಹೇಳಿದ್ದಾರೆ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಲ್ಲ. ನಿನ್ನೆ ಬೇರೆ ವಿಷಯ ಇತ್ತು, ಈ ಇಶ್ಯೂನೇ ಬೇರೆ. ಅದು ಎರಡು ಇಂಥ ಅಧಿಕಾರಿಗಳನ್ನ ಇಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸರ್. ಸಿಬಿಐಗೂ ಸಹ ಕೊಡ್ಲಿಕ್ಕೆ ಹೈಕೋರ್ಟ್ಗೂ ಕಂಪ್ಲೇಂಟ್ ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗತ್ತ? ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಸರ್, ಈಗ ದೇಸಾಯಿ ಅವ್ರದ್ದು ಕೂಡ ಕಮಿಟಿ ನಡೀತಾ ಇದೆ ಸರ್. ಅವ್ರ ವಿರುದ್ಧ ಕೂಡ ದೂರ ಆಗಿದೆ ಸರ್, ಎಫ್ಐಆರ್ ಆಗಿದೆ ಸರ್. ಇಲ್ಲಿ ಚಾಮರಾಜನಗರದಲ್ಲಿ ಸಾಲ ಕೊಡಬೇಕು ಅಂತ ನಂಜನಗೂಡಲ್ಲಿ ಮಹಿಳೆಗೆ ಹಿಂಸೆ ಕೊಟ್ಟರು ಅಂತ. ಇಲ್ಲ, ಸರ್, ಈಗ ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರು ಅಂತ.